ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ. ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ಕ್ಷೇತ್ರದ ಒಂದು ವಿಲ್ಸನ್ ಗಾರ್ಡನ್ ಏರಿಯಾ ಚಿನ್ನಯ್ಯನ ಪಾಳ್ಯದಲ್ಲಿ ಒಂದು ಬೆಳಗ್ಗೆ 7:45ಕ್ಕೆ ಒಂದು ಸ್ಫೋಟಕವಾದಂತಹ ಸೌಂಡ್ ಬರುತ್ತೆ. ಆ ಒಂದು ಸೌಂಡ್ ಶಬ್ದದಿಂದ ಸುಮಾರು ಮನೆಗಳು ಡ್ಯಾಮೇಜ್ ಆಗಿದೆ. ಸುಮಾರು ಮನೆಗಳು ಡ್ಯಾಮೇಜ್ ಆಗಿದೆ. ಇಂತಹ ಒಂದು ಚಿಕ್ಕ ಜಾಗದಲ್ಲಿ ಎಲ್ಲೋ ಒಂದು ನಡೆದಂತಹ ಸ್ಫೋಟ ಸುಮಾರು 10-20 ಮನೆಗೆ ಡ್ಯಾಮೇಜ್ ಆಗಿರುವಂತಹ, ಅಥವಾ ಚಿಕ್ಕ ಮನೆಯಲ್ಲಿ ಇರುವಂತಹ ಮನೆಗಳು ಡ್ಯಾಮೇಜ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಸುಮಾರು ಎಷ್ಟು ಜನ ಇರ್ತಾರೆ ಈ ಕಡೆ ಎಲ್ಲ? ಆಡ್ಗೋಡಿ ಕಡೆ ಇರುವಂತಹ ಸುಮಾರು ಒಂದು 30-40 ಮನೆಗಳಿರುವಂತಹ ಸರೌಂಡಿಂಗ್ ಇರುವಂತಹದ್ದು. ಈ ಒಂದು ಮನೆಯಲ್ಲಿ ಬೆಳಿಗ್ಗೆ ನಡೆದಂತಹ ಒಂದು ಶಬ್ದದಿಂದ ಈ ಮನೆ ಇಷ್ಟು ರೀತಿಯಾದಂತಹ ಕುಸಿತ ಆಗಿದೆ ಅಂದ್ರೆ ನೀವೇ ನೋಡ್ರಿ ಹೆಂಗಿದೆ ಅನ್ನೋದು. ಆ ಸೌಂಡ್ ಯಾವ ರೀತಿಯಾಗಿ ಈ ರೀತಿ ಬಂದಿದೆ, ಆ ಸ್ಫೋಟ ಇವತ್ತು ಮೇಲೆ ಅಂತ ನೋಡಿಸಿ. ಈ ಒಂದು ಸ್ಪಾಟ್ಗೆ ನಾವು ಬಂದಿದ್ದೀವಿ. ಆ ಒಂದು ಸೌಂಡ್ ಇಂದ ಈ ರೀತಿಯಾದಂತಹ ಪ್ರೆಷರ್ ಆಗಿ ಈ ರೀತಿಯಾದಂತಹ ಆಗಿರುವಂತಹ ಸನ್ನಿವೇಶ ನಾನು ನೋಡಿರಲಿಲ್ಲ. ಇದು ಕಿಚನ್ ಎಲ್ಲಿ ನಡೆದಿದ್ದು? ಆ ಕಡೆ ಮೇಡಮ್, ನೀನು ಕನ್ನಡ ಮಾತಾಡ್ತೀಯಲ್ವಾ? ಜಾಸ್ತಿ ಎಳಿಬೇಡ. ಒಂದ್ ನಿಮಿಷ ಹೇಳ್ತಾ ಇದೀನಿ. ಈ ಒಂದು ಸ್ಫೋಟದ ಸೌಂಡ್ ಇಂದ, ಶಬ್ದದಿಂದ ಈ ರೀತಿಯಾದಂತಹ ಮನೆಗಳು ಆಗಿದೆ ಅಂದ್ರೆ ಇವತ್ತು ಸ್ವತಂತ್ರ ದಿನಾಚರಣೆ. ನೀವೇ ಯೋಚನೆ ಮಾಡಿ, ಇದು ಬರೀ ಸಿಲಿಂಡರ್ ಸೌಂಡ್ ಇಂದ ಆಗಿರುವಂತಹ ಇಲ್ಲ ಬೇರೆ ಹಿನ್ನೆಲೆಯಿಂದ ಆಗಿರುವಂತಹ ಗೊತ್ತಿಲ್ಲ. ಆದ್ರೆ ಇದಕ್ಕೆ ಹೋದಂತಹ ಒಂದು ತನಿಖೆ ಆಗ್ಲೇಬೇಕಾಗಿದೆ. ಒಂದು ಸಿಲಿಂಡರ್ ಸೌಂಡ್ ಇಂದ ಸುಮಾರು ಎಷ್ಟು ಮನೆಗಳು ಇರುವಂತಹ ಸುತ್ತ ಮನೆಗಳಿಂದ ಎಲ್ಲಾ ಮನೆಗಳು ಈ ರೀತಿಯಾದ ಆಗಿದೆ ಅಂದ್ರೆ ಸುಮಾರು ಜನಕ್ಕೆ ಏಟ್ ಆಗಿದೆ. ಈ ಕಡೆ ಪಕ್ಕದಲ್ಲಿ ಕುಸಿತ ಆಗಿದೆ. ನೋಡಬೇಡಿ, ಸ್ವಲ್ಪ ದಾರಿ ಬಿಡಿ. ಅದೇ ಶೀಟ್ಸ್, ವಾಲ್ಸ್ ಡ್ಯಾಮೇಜ್ ಆಗಿದೆ. ವಿಂಡೋಸ್ ಸಾಮಾನು ಕೂಡ ಬರುತ್ತೆ. ಎಲ್ಲ ಕೊಡಿಸಿ ಪಾಪ ಬಡವರಾಗಿದೆ. ಇಲ್ಲಿನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀರಾ. ಇಲ್ಲಿನ ಪರಿಸ್ಥಿತಿಗಳನ್ನ ನೋಡಿ ಈ ಒಂದು ಶಬ್ದದಿಂದ ಸುಮಾರು ಮನೆಗಳು ಡ್ಯಾಮೇಜ್ ಆಗಿ ಅಲ್ಲಿ ಈ ರೀತಿಯಾದಂತಹ ಸ್ಫೋಟ ಆಗಿ ಈ ರೀತಿಯಾದಂತಹ ಈ ರೀತಿ ಆಗಿದೆ. ಆ ಬಿಲ್ಡಿಂಗ್ಗೆ ಬಿದ್ದೋಗಿದೆ. ಬಿಲ್ಡಿಂಗಿನ ಕುಸಿತ ಉಂಟಾಗಿದೆ. ಈ ಬಿಲ್ಡಿಂಗ್ ಕುಸಿತದಿಂದಾಗಿ ಸುಮಾರು ಪೆಟ್ಟಾಗಿದೆ. ಕೈಕಾಲು ಅಲ್ಲಿ ಒಂದು ಮನೆಯಲ್ಲಿ ಇರುವಂತಹ ಅವರು ಅಲ್ಲಿ ನಿಂತ್ಕೊಳ್ಳಿ, ಮಾತಾಡಿ. ಹಂಗೆ ಮಾತಾಡೋದು ಏನು ಕೇಳಿಸುತ್ತೆ. ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಒಂದು ಮಧ್ಯದ ಮನೆಯಲ್ಲಿ ಒಳಗಡೆ ಇರುವಂತಹ ಎಷ್ಟೋ ಜನಕ್ಕೆ 7 ಮಂದಿಗೆ ಗಾಯ ಆಗಿದೆ. 7 ಮಂದಿಗೆ ಗಾಯ ಆಗಿ ಅವರಿಗೆ ಆಸ್ಪತ್ರೆಯಲ್ಲಿದ್ದಾರೆ. ಇಂತಹ ಒಂದು ಸೌಂಡ್, ಇಂತಹ ಒಂದು ಶಬ್ದದಿಂದಾಗಿ ಸುತ್ತಮುತ್ತ ಇರುವಂತಹ ಮನೆಯಲ್ಲಿರುವಂತಹವರೆಲ್ಲರೂ ಸಹ ತುಂಬಾ ಭಯದಿಂದ ಇದ್ದಾರೆ. ಈಗ ಮಳೆ ಬರುವಂತಹ ಪರಿಸ್ಥಿತಿ, ಮಳೆಯೂ ಸಹ ಬರ್ತಾ ಇದೆ ಪರಿಸ್ಥಿತಿಯಾಗಿ. ಇಂತಹ ಒಂದು ಇದರಲ್ಲಿ ನಮ್ಮ ಚಿಕ್ಕಪೇಟೆ ಕ್ಷೇತ್ರ ಹಾಗೂ ಈ ಕಡೆ BTM ಕ್ಷೇತ್ರದಲ್ಲಿ ಇರುವಂತಹ ತುಂಬಾ ಚಿಕ್ಕ ಮನೆಗಳಿದಾವೆ. ತುಂಬಾ ಜನಸಾಮಾನ್ಯರಿಗೆ ಬದುಕಕ್ಕೆ ಆಗುವಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಜಾಗದಲ್ಲಿ ಅವರು ಬದುಕ್ತಾ ಇದ್ದಾರೆ. ಇಂತಹ ಒಂದು ಚಿಕ್ಕ ಮನೆಗಳಲ್ಲಿ ಸುಮಾರು 5-10 ಜನ ಮಂದಿ ಇರುವಂತಹ ಮನೆಗಳು, ಚಿಕ್ಕ ಮನೆ, ಬಾಡಿಗೆ ಮನೆಗಳು. ಈ ಮನೆಗಳಲ್ಲಿ ಇರುವಂತಹ ಯಾರಿಗೂ ಸಹ ಸೇಫ್ಟಿ ಇಲ್ಲ. ಇಲ್ಲಿ ಓಡಾಡುವಂತೂ ಸೇಫ್ಟಿ ಇಲ್ಲ. ಹಾಗೆ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ನೋಡಿ ಮನೆಯಲ್ಲ ಸುತ್ತ ಅದು RCC ಬಿಲ್ಡಿಂಗು ನೋಡಿ. ಆ ಪೊಲೀಸ್ನವ್ರು ಇರುವಂಥದ್ದು ನೋಡಿ, ಪೊಲೀಸ್ನವ್ರು ಇದ್ದಾರಲ್ವಾ, ಇದು RCC ಬಿಲ್ಡಿಂಗು. RCC ಬಿಲ್ಡಿಂಗೇ ಎಲ್ಲ ಬ್ರೋಕ್ ಆಗೋಗಿದೆ. ಮತ್ತೆ ಇದೆಲ್ಲ ಸೀಟ್ ಮನೆಗಳು. ನಾನು ತೋರಿಸಿದ್ದೀನಿ ಬಿಡು, ನನಗೇನು ಗೊತ್ತಾಗಲ್ಲ. ಹಾಂ
ನೋಡಿ ಇಲ್ಲಿರುವಂತಹ ಈ ಕ್ಷೇತ್ರದ ಶಾಸಕರು ಇರುವಂತಹ ಚಿಕ್ಕಪೇಟೆ ಹಾಗೂ BTM ಕ್ಷೇತ್ರದ ಶಾಸಕರು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ದಯವಿಟ್ಟು ಇಲ್ಲಿರುವಂತಹ ಅವ್ರಿಗೆ ಆಗಿರುವಂತಹ ನಷ್ಟವನ್ನ ತುಂಬಿಕೊಡ್ಬೇಕಾಗಿದೆ. ಇಲ್ಲಿ ಸುಮಾರು ಒಂದು 8 ಜನಕ್ಕೆ ಏನೋ ತೊಂದರೆ ಆಗಿದೆ ಹಾಗೂ ಕೈಕಾಲಿಗೆ ರಕ್ತವೂ ಸಹ ಬಂದಿದೆ. ಸೊ ಒಂಚೂರು ಜಾಗ ಬಿಡಿ, ಸ್ವಲ್ಪ ನೋಡಿ ಇಲ್ಲಿ ಪೂರ್ತಿ ಡ್ಯಾಮೇಜ್ ಆಗಿದೆ. ಆ ಬಿಲ್ಡಿಂಗೇ ಬಿದ್ದೋಗಿದೆ. ಆಗಿದೆ ಅದೇ ಬಿಲ್ಡಿಂಗ್, ಅದೇ ಬಿಲ್ಡಿಂಗ್ ಆಗಿರೋದು ಇನ್ಯಾವುದೋ ಅಲ್ಲ. ಸರ್ ಇದು ಇಲ್ಲಿ ಏನಾಯ್ತು, ಏನಾದರೂ ಸ್ಥಳೀಯವಾಗಿ ಹೇಳಕ್ಕಾಗತ್ತಾ? ಏನಾಗಿದೆ ಅಂತ, ಏನಾಯ್ತು, ಯಾವ ಸಮಯದಲ್ಲಿ ಏನಾಯ್ತು? ಬೆಳಗ್ಗೆ 8 ಗಂಟೆಲಿ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಆಗಿದೆ. 8 ಗಂಟೆಲಿ ಆದಾಗ 10 ವರ್ಷದ ಒಂದು ಹುಡುಗ ಬೇರೆ ಸತ್ತೋಗಿದ್ದಾನೆ ಈ ಜಾಗದಲ್ಲಿ. ನೋಡಿ ನೋಡಿ ಈ ಒಂದು ಇನ್ಸಿಡೆಂಟ್ ಇಂದ ಒಂದು 10 ವರ್ಷದ ಮಗು ಇದರಿಂದ ಪ್ರಾಣವನ್ನ ಕಳೆದುಕೊಂಡಿದೆ. ಬಾಡಿ ಎಲ್ಲ ತುಂಬಾ ಏನೋ ಸುಟ್ಟು ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿದೆ ಈ ಒಂದು ಪರಿಸ್ಥಿತಿಗೆ. ದಯವಿಟ್ಟು ಅವರು ಸಹಾಯ ಮಾಡಬೇಕು. ವಿಕ್ಟೋರಿಯಾ ಹಾಸ್ಪಿಟಲ್ ಎಲ್ಲ ಹೇಳ್ತೀನಿ ಕೇಳಿ, ಅದು ಇದು ಗ್ರೌಂಡ್ ಫಸ್ಟ್ ಅಷ್ಟೇ ಇದ್ದಿದ್ದು. ಇನ್ನೊಂದು ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಇದರಲ್ಲಿ ಏನಾಗಿದೆ, ಇವಾಗ ಯಾರ್ಯಾರು ಏಟ್ ಬಿದ್ದಿದೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಸಂಜಯ್ ಗಾಂಧಿಯಲ್ಲಿ ಇದ್ದಾರೆ, ಅಗ್ನಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಎಷ್ಟು ಮಂದಿ ಇದ್ದಾರೆ ಒಟ್ಟು? ಸುಮಾರು ಒಂದು 10-15 ಜನ ಅಡ್ಮಿಟ್ ಆಗಿದ್ದಾರೆ. ಎಷ್ಟು ಫ್ಲೋರ್ ಅಲ್ಲಿ ಎಷ್ಟು ಮನೆ? 2 ಮನೆ ಇತ್ತಾ? ಒಂದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಹೌದು ನೋಡಿ, ಅದೇನೆ ಯಾವ್ದು ಇವಾಗ ಯಾವ್ದು ಬಿದ್ದಿದೆಯೋ ಅದು. ಸ್ವಲ್ಪ ಸಿಗ್ ಬನ್ನಿ. ಬನ್ನಿ. ಈಗ ಮಗು ಡೆತ್ ಆಗಿತ್ತಲ್ಲ, ಅದು ಒಂದೇ ಕಡೆ ಇಲ್ಲ. ವಿಕ್ಟೋರಿಯಾದಲ್ಲಿದ್ದಾರೆ, ಸಂಜಯ್ ಗಾಂಧಿ ಹಾಸ್ಪಿಟಲ್ ಇದ್ದಾರೆ, ಅಗ್ನಿ ಹಾಸ್ಪಿಟಲ್ ಇದ್ದಾರೆ. ಒಂದು ಹಾಸ್ಪಿಟಲ್ 3-4 ಹಾಸ್ಪಿಟಲ್ ಮಾಡಿದ್ರು. 7 ಜನ ಸಲ ಇಲ್ಲಿ ಬಾ ಮೇಲೆ. MLA ಬಂದೋಗಿದ್ದಾರೆ, CM ಕೂಡ ಬಂದೋಗಿದ್ದಾರೆ, BJP ಮಿನಿಸ್ಟರ್ ಬಂದಿದ್ದಾರೆ. ಅದು ಏನು ಹೇಳಿದ್ದಾರೆ ಎಕ್ಸೈಸ್ ಚಂದ ಬಂದಿದೆ. ಅವರೆಲ್ಲ ಈಗ ಮಾತಾಡೋಣ. ಸ್ನೇಹಿತರೆ, ನೀವೇ ಗಮನಿಸಿದ್ದೀರಾ, ಇಲ್ಲಿ ಇರುವಂತಹ ಒಂದು ಮನೆಯಲ್ಲಿ ಸಿಲಿಂಡರ್ ಸೌಂಡ್ ಆಗ್ಬಿಟ್ಟು ಈ ಒಂದು ಇನ್ಸಿಡೆಂಟ್ ಆಗಿದೆ ಅಂತ. ಆದರೆ ಈ ಮನೆಯಿಂದ ಸುತ್ತಮುತ್ತಲಿರುವಂತಹ ಮನೆ ಸುಮಾರು 8 ಮನೆಗೂ ಸಹ ಹಾನಿಯಾಗಿದೆ. ಈ ಮನೆಗೆ ಹಾನಿಯಾಗಿರುವಂತಹ ಕಾರಣದಿಂದ ತುಂಬ ನೊಂದುವಂಥ ವಿಚಾರ ಏನಂದರೆ 2 ಮಗು ತೀರ್ಪಣೆ ಅಂತ ಈ ಒಂದು ಇನ್ಸಿಡೆಂಟಲ್ಲಿ. ಹಾಗೆ ಸುಮಾರು ಜನಕ್ಕೆ ಸಹ ಗಾಯಗಳಾಗಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಒಂದು ಆಗಿರುವಂತಹ ಇನ್ಸಿಡೆಂಟ್ನಿಂದ ಇಲ್ಲಿ ಇರುವಂತಹ ಅವರು ಸಹ ತುಂಬ ಬಡವರು. ಯಾಕೆಂದರೆ ಚಿಕ್ಕ ಚಿಕ್ಕ ಮನೆಗಳಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ರೀತಿಯಲ್ಲಿ ಈ ಒಂದು ಚಿಕ್ಕಪೇಟೆ ಹಾಗೂ ವಿಧಾನಸಭಾ BTM ಕ್ಷೇತ್ರದಲ್ಲಿ ಇರುವಂತಹ ಅವರು ಬದುಕ್ತಾ ಇದ್ದಾರೆ. ಸೊ ಇಲ್ಲಿ ಆಗಿರುವಂತಹ ಇನ್ಸಿಡೆಂಟ್ಗೆ ಅವ್ರಿಗೆ ಕೊಡಬೇಕಾಗಿರುವಂತಹ ಪರಿಹಾರವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೂ 2 ಮನೆ, ಒಂದು ಗ್ರೌಂಡ್ ಫ್ಲೋರು, ಒಂದು ಫಸ್ಟ್ ಫ್ಲೋರು, 2 ಸಹ ಮನೆಗಳು ಉರುಳು ಹೋಗಿದೆ. ಇದರಿಂದಾಗಿ ಹಾನಿಯಾಗಿರುವಂಥದ್ದು ಸಾಕಷ್ಟು ಇದೆ. ಸುತ್ತಮುತ್ತಲಿರುವಂತಹ ಜನರು ಸಹ ಹೇಳ್ತಾ ಇದ್ದಾರೆ. ಹಾಗೂ ಈ ಒಂದು ಇನ್ಸಿಡೆಂಟಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಮನೆಯದವರಿಗೂ ಸಹ ರಕ್ಷಣೆಯೂ ಸಹ ಇಲ್ಲ. ಈ ರೀತಿಯಂತಹ ಮನೆಗಳಿಗೆ ಫಸ್ಟು ನೀವು ಅವರಿಗೆಲ್ಲ ಸಿಗಬೇಕಾಗಿರುವಂತಹದ್ದು ಶಾಸಕರ ಕಡೆಯಿಂದ ಅವರಿಗೆ ಸ್ವಂತ ಮನೆಗಳ ಆಗಬೇಕಾಗಿದೆ. ಆದರೆ ಆ ಒಂದು ಇದೆಯಲ್ಲ, ಅದನ್ನು ಯಾರೂ ಸಹ ಹೇಳಲ್ಲ. ಬಡವರಾಗಿ ಇರ್ತಾರೆ ಅನ್ನೋಕ್ಕೆ ಮೂಲ ಕಾರಣ ಇದಾಗಿದೆ. ನೀವೇ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿರುವಂಥ ನೋಡಿ. ಬನ್ನಿ, ನಾನು ಒಂಚೂರು ಮಾತು ಹಿಂಗೆ ಹೇಳ್ತೀನಿ. ಈಗ ನೋಡಿ, ಚಿಕ್ಕ ಮನೆಗಳು, ಆ ಒಂದು ಚಿಕ್ಕ ಮನೆಗಳಲ್ಲೇ ಸಹ ಸುಮಾರು 5 ಜನ 6 ಜನ ಇರ್ತಾರೆ. ಹಾಗೂ ಈ ಒಂದು ಇರುವಂತಹ ಸ್ಥಳ ಈ ಒಂದು ಸರ್ಕಲಲ್ಲೇ ಸಹ ಸುಮಾರು ಒಂದು
50 ಜನ ಬದುಕನ್ನು ಕಟ್ಕೊಳ್ಳುವಂತಹ ಮನೆಗಳು. ಇದೇ ನೋಡಿ ಬೆಂಗಳೂರಿನ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದು ಇದೇ ಇರುವಂತಹದ್ದು. ಚಿಕ್ಕ ಮನೆಗಳಲ್ಲೇ ಬದುಕನ್ನು ಕಟ್ಕೊಂಡು ಇರುವಂಥದ್ದು. ಇದು ಸುಮಾರು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಆಗಿದೆ. ಇದರ ಬಗ್ಗೆ ನಮ್ಮ ರಾಮ್ ರೆಡ್ಡಿ ಅವರು ಒಂದಷ್ಟು ಮಾತಾಡ್ತಾರೆ. ಸೊ ವತ್ಸಲ ಎಲ್ಲ ವಿಷಯ ತಿಳಿಸಿದ್ದಾಳೆ. ನಾನು ಮುಖ್ಯವಾಗಿ ತಿಳಿಸೋ ವಿಷಯ ಒಂದು ಸ್ವಲ್ಪ ಇದೆ. ಇಲ್ಲಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು BBMP ಡಿಪಾರ್ಟ್ಮೆಂಟು ಮತ್ತು ಇಲ್ಲಿನ MLAಗಳು ಎಲ್ಲರೂ ಬಂದಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ಈ ಪೂರ್ತಿ ಬಿಲ್ಡಿಂಗು ಇವರಿಗೆ ನಷ್ಟವಾಗಿದೆ. ಈ ನಷ್ಟವನ್ನು ಸರ್ಕಾರವೇ ಭರಿಸಬೇಕು ಅಂತ ಹೇಳ್ತಾ ಮುಂದಿನ ಇದನ್ನು ನೀವು ಮಾತಾಡಿ. ರಘುಪತಿ ಭಟ್ ಮಾತಾಡಿ. नीचे उतार ಸುಮಾರು ಒಂದು 10 ಮನೆಗಳಿಗೆ ವಿಲ್ಸನ್ ಗಾರ್ಡನ್ ಚಿನ್ನಯ್ಯನಪಾಳ್ಯದಲ್ಲಿ ಇವತ್ತು ನಡೆದಂತ ಸ್ಫೋಟದಿಂದ ಸಾಕಷ್ಟು ಮನೆಗೆ ಈಗಾಗಲೇ ಡ್ಯಾಮೇಜ್ ಆಗಿರುವಂತದ್ದು ದೃಶ್ಯದಲ್ಲಿ ತಾವು ಕಾಣ್ತಾ ಇದ್ರೆ. ನಾವು ಪಕ್ಕದ ಇರುವಂತಹ ಟೆರೆಸ್ ಮೇಲಿಂದ ತಮಗೆ ತೋರಿಸ್ತಾ ಇರುವಂತಹ ದೃಶ್ಯ ಇದು. ಖಂಡಿತವಾಗ್ಲೂ ಏನು ಸಾಕಷ್ಟು ಮನೆಗಳಿಗೆ ಇಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ನೆಲಕ್ಕುರುಳಿರುವಂತಹ ಮನೆಗಳನ್ನು ತಾವು ಕಾಣ್ಬೋದು. ಮೇಲ್ಛಾವಣಿ ಸಂಪೂರ್ಣವಾಗಿ ಕಿತ್ತುಹೋಗಿರುವಂಥದ್ದು, ಹಾಗೆಯೇ ಅಸ್ತವ್ಯಸ್ತವಾಗಿ ಅಂದರೆ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ಘಟನೆಯಲ್ಲಿ ಏನು ಈಗಾಗಲೇ ಗಾಯಾಳುಗಳಾಗಿರುವಂತಹ 7-8 ಮಂದಿ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಪೊಲೀಸರು ಈಗಾಗಲೇ ಬೆಳಗ್ಗೆ ಇಲ್ಲಿ ದೌಡಾಯಿಸಿದ್ದು ತಮ್ಮ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಪೊಲೀಸರು ಅಂದರೆ ಏನು ಈ ಒಂದು ಕೃತ್ಯಕ್ಕೆ ಅಂದರೆ ಈ ಒಂದು ಘಟನೆಗೆ ನಿಜಕ್ಕೂ ಕಾರಣ ಏನು ಅಂದರೆ ಇದು ನಿಜಕ್ಕೂ ಏನು ಸಿಲಿಂಡರಿಂದ ಆದಂಥ ಸ್ಫೋಟವಾ ಅಥವಾ ಬೇರೆ ಏನಾದರೂ ಇದಕ್ಕೆ ಈ ಒಂದು ಘಟನೆ ಹಿಂದೆ ಏನಾದರೂ ಬೇರೆ ಏನಾದರೂ ಅಂಶ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿರಂತರವಾಗಿ ನಾವಿಲ್ಲಿ ಗಮನಿಸ್ಬೋದು. ಏನು ಪೊಲೀಸರು ಈಗಾಗಲೇ ಒಂದಷ್ಟು ವಸ್ತುಗಳನ್ನು ಕೂಡ ಒಂದಷ್ಟೇ ಸಿಕ್ಕಿರುವಂಥ ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ಸೀಟ್ಗಳ ಮನೆ ಆಗಿರೋದ್ರಿಂದ ಇಲ್ಲಿರುವಂಥ ಹೆಚ್ಚಿನ ಮನೆಗಳು ಏನು ಡ್ಯಾಮೇಜ್ ಆಗಿದೆ ಎಲ್ಲವೂ ಕೂಡ ಸೀಟ್ಗಳ ಮನೆ ಆಗಿರೋದ್ರಿಂದ ಎಲ್ಲ ಮನೆಯ ಮೇಲ್ಛಾವಣಿ ಏನಿದೆ ಎಲ್ಲವೂ ಕೂಡ ಈಗಾಗಲೇ ಒಂದಷ್ಟು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುವಂಥದ್ದು, ಕೆಲವೊಂದು ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ಮನೆಗಳು ಕೂಡ ಇಲ್ಲಿರುವಂತಹ ಕಂಪ್ಲೀಟ್ ಆದಂಥ ಒಂದು ಹೆಚ್ಚು ಕಡಿಮೆ 15ರಿಂದ 16 ಡ್ಯಾಮೇಜ್ ಆಗಿರುವಂತಹ ದೃಶ್ಯ ತಾವು ಗಮನಿಸಬಹುದು. ಪೊಲೀಸರು ಈಗಾಗಲೇ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವಂತಹ ದೃಶ್ಯವನ್ನು ತಾವು ಇಲ್ಲಿ ಗಮನಿಸಬಹುದು. ಒಂದು ನಿಮಿಷ ಮುಗೀತು ಸರ್. ಪಾಪ ಯಾರು ಎಲ್ಲ ನೀವು ಬನ್ನಿ, ದಯವಿಟ್ಟು ಬನ್ನಿ, ಸಾಕು ಬನ್ನಿ, ಅವ್ರು ಕೆಲಸ ಮಾಡ್ಬೇಕಲ್ಲ. ನೋಡಿ, ಈ ಒಂದು ವಿಚಾರವಾಗಿ ನಾವು ಮಾತನಾಡಿದ್ವಿ. ಈ ಒಂದು ವಿಚಾರ ಇಲ್ಲಿ ಸ್ಫೋಟ ಆಗಿರುವಂತಹ ಹಿನ್ನೆಲೆಯ ವಿಚಾರವಾಗಿ ಇಲ್ಲಿ ತನಿಖೆ ನಡೀತಾ ಇದೆ. ಇದು
ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ಸಿಡೆಂಟ್ಗೆ ಬಂದು ಈ ಸ್ಫೋಟ ಯಾವ ಹಿನ್ನೆಲೆಯಿಂದ ನಡೆದಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಇಲ್ಲಿ ತನಿಖೆ ಆಗ್ತಾ ಇದೆ. ಇಲ್ಲಿ ಸುಮಾರು ಒಂದು 30 ಮನೆನಾ ಸರ್, ಒಂದು 15 ಮನೆನಾ, 15 ಮನೆಗಳಿಗೆ ಹಾನಿಯಾಗಿದೆ. 15 ಮನೆಗಳಿಗೆ ಹಾನಿಯಾಗಿದೆ, ಶೀಟ್ ಮನೆಗಳಿಗೆ. ಸೊ ದಯವಿಟ್ಟು ಇದಕ್ಕೆ ಎಲ್ಲರೂ ಪರಿಹಾರವನ್ನು ಕೊಡಬೇಕು. ಹಾಗೆ ಇದು ಒಂದು ತುಂಬಾ ದುಃಖಕರ ವಿಚಾರ ಏನಂದ್ರೆ ಈ ಒಂದು ಇನ್ಸಿಡೆಂಟ್ ಅಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ ಅಲ್ವ ಸರ್? ಸಾವನ್ನ ಒಪ್ಪಿದ್ದಾರೆ. ಇಬ್ರು ಅಂತಿದ್ದಾರೆ ಸರ್? ಒಬ್ರೇನೆ. ದಯವಿಟ್ಟು ಕ್ಷಮಿಸಿ, ಸ್ಥಳೀಯರು ಇಬ್ರು ಅಂತ ನಮಗೆ ತಿಳಿಸಿದ್ರು. ಇಲ್ಲಿ ಪೊಲೀಸರು ಒಬ್ರು ಅಂತ ಸಹ ಹೇಳಿದ್ದಾರೆ. ಆದ್ರೂ ಸಹ ದುಃಖಕರವಾದಂತಹ ವಿಚಾರವಾಗಿ ಇದು ಹಿನ್ನೆಲೆ ಆಗಿದೆ. ಹಾಗೆ ಇಬ್ರು ಸಹ ಅಲ್ಲಿ ಆ ಮನೆಯಲ್ಲಿ ಇದ್ದಂತಹ ಸ್ಥಳೀಯರು ತುಂಬಾ ಗಾಯಾಳಗಳಾಗಿ ಆಸ್ಪತ್ರೆಗಳನ್ನ ಸೇರ್ಕೊಂಡಿದ್ದಾರೆ. ಸೊ ಇಂತಹ ಒಂದು ಪರಿಸ್ಥಿತಿಗಳು ನಮ್ಮ ಬೆಂಗಳೂರಿನಲ್ಲಿದೆ. ಆ ಬೆಂಗಳೂರಿನ ಜನತೆಗೆ ಏನ್ ಹೇಳ್ಬೇಕು ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಜಾಗೃತರಾಗಿ ಇರಬೇಕಾಗಿದೆ. ಯಾಕೆ ಅಂದ್ರೆ ತುಂಬಾ ಸಣ್ಣ ಮನೆಗಳಲ್ಲಿ ಕುಟುಂಬ ಸಮೇತ ಇರ್ತಾರೆ. ಅಲ್ಲಿ ಆಗುವಂತಹ ಸ್ಫೋಟಗಳಿಂದ ಅಕ್ಕಪಕ್ಕದ ಮನೆಗಳಿಗೂ ಮತ್ತು ಆ ಮನೆಗಳಿಗೂ ಸಹ ತುಂಬಾ ತೊಂದರೆ ಆಗುತ್ತೆ. ತುಂಬಾ ಜಾಗೃತಿಗಳಿಂದ ಸಿಲಿಂಡರ್ಗಳನ್ನ ಬಳಸಬೇಕಾಗುತ್ತೆ. ಅದರಿಂದಾಗಿ ಸುಮಾರು ಮನೆಯಲ್ಲಿ ಇದಂತಹ ಪರಿಸ್ಥಿತಿಗಳು ನಮ್ಮ ಬೆಂಗಳೂರಿನಲ್ಲಂತೂ ತುಂಬಾ ಇದಂತಹ ಸಿಲಿಂಡರ್ ಸ್ಫೋಟಗಳು ಹೆಚ್ಚಾಗ್ತಿದೆ. ಹಾಗೂ ಇದರ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಸಿಲಿಂಡರ್ಗಳ ವ್ಯವಸ್ಥೆಗಳ ಬಗ್ಗೆನೂ ಸಹ ಜಾಗೃತಿಯಾದಂತಹ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ. ಇದರಿಂದಾಗಿ ತಪ್ಪೇ ಮಾಡದಿರುವಂತಹವರು ಪ್ರಾಣವನ್ನ ಕಳೆದುಕೊಳ್ಳುವಂತಹ ವಿಚಾರಗಳಾಗಿದೆ. ಹಾಗೆ ಸ್ಥಳೀಯರು ಸಹ, ಸಾರ್ವಜನಿಕರು ಸಹ ಸಿಲಿಂಡರ್ಗಳನ್ನ ಬಳಸಬೇಕಾದ್ರೆ ತುಂಬಾ ಜಾಗೃತರಾಗಿ ಬಳಸಿ. ಹಾಗೆ ಇಂತಹ ಒಂದು ಪರಿಸ್ಥಿತಿಗಳಿಗೆ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತಹ ಹಿಂದೆ ಆಗಿರುತ್ತೆ. ಸೊ ದಯವಿಟ್ಟು ಆಗಿದೆ. ಇದು ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು. ಸೊ ಈ ಇನ್ಸಿಡೆಂಟ್ಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದು ಇದನ್ನ ಒಂದು ವಿಚಾರವನ್ನ ಜನತೆಗೆ ತಿಳಿಸ್ತಾ ಇದೆ. MLA ಈ ಭಾಗ ಚಿಕ್ಕಪೇಟೆ ಅಲ್ಲ, ಇದು ಚಿಕ್ಕಪೇಟೆ ಅಲ್ಲ, ಚಿಕ್ಕಪೇಟೆಗೆ MLA ಚಿಕ್ಕಪೇಟೆಗೆ ಸೇರಿರುವಂತದ್ದು. ಅದೇ ನಾನು ಅದನ್ನೇ ಹೇಳ್ತಾ ಇರೋದು, ಚಿಕ್ಕಪೇಟೆ ಕ್ಷೇತ್ರಕ್ಕೆ ಸೇರಿರುವಂತಹದ್ದು ಅಂತ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಗಮನಿಸಿ. ಹಾಗೂ ಜನರು ಸಹ ಜಾಗೃತರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಇಷ್ಟು ನಾವು ಈ ಬೆಂಗಳೂರಿನಲ್ಲಿ ಆಗ್ತಿರುವಂತಹ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿದೆ. ಈ ಒಂದು ಮಳೆಯ ಪರಿಸ್ಥಿತಿಗಳಲ್ಲಿ ಬೆಂಗಳೂರಿನ ಜನರು ತುಂಬಾ ಸೂಕ್ಷ್ಮವಾಗಿ ಜಾಗೃತಿಯಿಂದ ಬದುಕಬೇಕಾಗಿದೆ. ಈ ಮಳೆಯಲ್ಲಿ ತುಂಬಾ ಹಳೆಯ ಮನೆಯಲ್ಲಿ ನೀವು ಬಾಡಿಗೆದಾರರಾಗಿದ್ದರೆ ದಯವಿಟ್ಟು ಮನೆಯನ್ನ ಬದಲಾವಣೆ ಮಾಡಿ. ಹಾಗೂ ನೀವು ಕಡಿಮೆ ಮನೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಬಾಡಿಗೆಗಳು ಸಿಗ್ತವೆ ಅಂತ ಹೋಗಿ ವಾಸ ಮಾಡ್ತಿದ್ರೆ ದಯವಿಟ್ಟು ತೊಂದರೆಗೆ ಈಡಾಗ್ತಿರ್ತೀರಾ. ಸೊ ಸುಮಾರು ವರ್ಷಗಳಿಂದ ಮನೆಗಳನ್ನ ಕಟ್ಟಿರ್ತಾರೆ. ಆ ಮನೆಯಲ್ಲಿ ನೀವು ಹೋಗಿ ಬಾಡಿಗೆದಾರರಾಗಿದ್ದಾರೆ ಈ ಒಂದು ತೊಂದರೆಗಳಲ್ಲಿ ಆಗಿದೆ. ಹಾಗೂ ಮನೆಯ ಬಾಡಿಗೆಗಳಲ್ಲಿಯೂ ಸಹ ಈ ಒಂದು ಪರಿಸ್ಥಿತಿಗಳು ಸಹ ಸಾಕಷ್ಟು ಆಗ್ತಿರುತ್ತೆ. ಹಾಗೂ ಮಳೆ ಬೀರುವಂತಹ ಮಳೆಯಿಂದ ತುಂಬಾ ತೊಂದರೆಯನ್ನು ನಮ್ಮ ಬೆಂಗಳೂರಿನಲ್ಲಿರುವಂತಹವರು ಅನುಭವಿಸ್ತಾ ಇದ್ದಾರೆ. ಈ ಒಂದು ಇನ್ಸಿಡೆಂಟ್ ನೋಡಿ, ಇದು ಗ್ರೌಂಡ್ ಫ್ಲೋರು ಮತ್ತೆ ಫಸ್ಟ್ ಫ್ಲೋರ್ ಫುಲ್ಲು ಬಿದ್ದೋಗಿದೆ. ಹಾಗೂ ಅದು ಗ್ರೌಂಡ್ ಫ್ಲೋರ್ಗೂ ಆಗಿದೆ. ಈ ಒಂದು ಪರಿಸ್ಥಿತಿಯಾಗಿ ಇದೇ ಆಗಿದೆ. ಸೊ ದಯವಿಟ್ಟು ಜನರು ಜಾಗೃತಿಯಿಂದ ತಮ್ಮ ಮನೆ ಬಳಕೆಯಲ್ಲಿರುವಂತಹ ಸಿಲಿಂಡರ್ಗಳನ್ನು ಜಾಗೃತಿಯಿಂದ ಬಳಸಿ. ಹಾಗೂ ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತ ನಿಮಗೆ ಗೊತ್ತಿದೆ, ಅದು ಜಾಗೃತಿಯಿಂದಾಗಿ ಬಳಸಿ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ಜನತೆ ಅಂತೂ ತುಂಬಾ ಜಾಗೃತಿಯಿಂದ ಬದುಕಬೇಕಾಗಿದೆ. ಹಾಗೂ ಈ ಒಂದು ಇನ್ಸಿಡೆಂಟ್ನಿಂದ ಪುಟ್ಟ ಮಗು ಸಾವನ್ನಪ್ಪಿರುವಂತಹದ್ದು ತುಂಬಾ ದುಃಖಕರವಾದಂತಹ ವಿಚಾರವಾಗಿದೆ. ಇವತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಇದೊಂದು ಇನ್ಸಿಡೆಂಟ್ ಆಗಿರೋದು ತುಂಬಾ ದುಃಖಕರವಾದಂತಹ ವಿಚಾರ. ನೋಡಿ, ಇನ್ನು ಹೆಚ್ಚಿನ ವಿಚಾರಗಳನ್ನು ನಾನು ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ.